ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನೀಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ನಮಗೆ ಇತಿಹಾಸದಲ್ಲೇ ಕೇರಳದಲ್ಲಿ ಬಿ ಜೆ ಪಿ ನೆಲೆ ಊರಲಿಲ್ಲ. ಅಲ್ಲಿ ತುಂಬ ಆರ್ ಎಸ್ ಎಸ್ನ ಕಾರ್ಯಕರ್ತರು ತುಂಬ ಕಷ್ಟಪಟ್ಟಿದ್ರು ಸತತವಾಗಿ. ನನಗೆ ಗೊತ್ತಾದಾಗೆ ನಮ್ಮ ಕಸ್ತೂರಿಬಾ ನಗರದಲ್ಲಿ ಸುಮಾರು ಒಂದು 15ರಿಂದ 20 ಅಂಗಡಿಗಳಿವೆ, ಹಿಂದೂಗಳ ಅಂಗಡಿಗಳು, ಕೇರಳದವರು. ಅವ್ರಿಗೆಲ್ಲ ಸುಮಾರು ಅವ್ರ ಮನೆಗಳಲ್ಲಿ 2-3 ಜನಕ್ಕೆ ಬಾಂಬ್ ಬಿದ್ದು ಸತ್ತೋಗಿದ್ರು ಒಂದು 15 ವರ್ಷದಲ್ಲೇ. ಅಂದರೆ ಆ ಥರವಾಗಿ ಕಿರುಕುಳ ಇತ್ತು ಅಲ್ಲಿ ಹಿಂದೂಗಳಿಗೆ. ಮತ್ತು ಲವ್ ಜಿಹಾದ್ ನಡೀತಿತ್ತು ಕ್ರಿಶ್ಚಿಯನ್ಗೆ. ಒಂದು ರೀತಿ ಅಲ್ಲ, ಈ ಥರ 108 ರೀತಿ ಸಮಸ್ಯೆಗಳು ಕೇರಳದಲ್ಲಿ ನಡೀತಾಯಿತ್ತು. ಆದರೆ ಹಿಂದೂಗಳಿಗೆ ಎಲ್ಲೂ ಜಾಗ ಇರ್ತಾ ಇರಲಿಲ್ಲ. ಕೇರಳದಲ್ಲಿ ಈ ಗಲಾಟೆಗಿಂತ ಹೆಚ್ಚಾಗಿ ಹೊಡೆದಾಟನೇ, ಕುಸ್ತಿನೇ, ಬಾಂಬ್ ಹಾಕದೆ, ಅವ್ರ ಮನೆ ಮೇಲೆ ಬಾಂಬ್ ಬಿತ್ತು, ಇಲ್ಲಿ ಬಿತ್ತು, ಅವ್ನ ಕಾಲು ಹೋಯ್ತು, ಅವ್ನ ಕೈ ಹೋಯ್ತು, ಬರೀ ಇದೇ ಇತ್ತು ಹಿಂದೆ ಎಲ್ಲ. ಆದರೆ ಬಿ ಜೆ ಪಿಗೆ ನೆಲೆನೇ ಸಿಕ್ಕಿರಲಿಲ್ಲ. ಒಂದು ಮಾಮೂಲಿ ಒಂದು ಕೌನ್ಸಿಲರ್ ಕೂಡ ಆಗೋಕ್ಕಾಯ್ತಾ ಇರಲಿಲ್ಲ. ಆ ಥರದ್ದಾದಂಥ ಒಂದು ಹೋರಾಟ. ತುಂಬ ಜನ ಅಲ್ಲಿ ಭಾಳ ಕಷ್ಟ ಬಿದ್ದಿದ್ದಾರೆ. ಆದರೆ ಈಗ ಈ ಬಾರಿ ತಿರುವನಂತಪುರದಲ್ಲಿ ಒಂದು ಮೇಯರ್ಸ್ ಏರಿಯಾನಿಗೆ ಹಿಡಿದಿದ್ದಾರೆ, ಸಿಟಿ ಇದರಲ್ಲಿ ಕಾರ್ಪೊರೇಷನಲ್ಲಿ. ಅದು ತುಂಬ ಖುಷಿಯಾದ ವಿಷಯ. ಒಂದಲ್ಲ, ಅದರಲ್ಲಿ 50 ಸೀಟ್ ಗೆದ್ದಿದ್ದಾರೆ. 50 ಸೀಟ್ ಗೆದ್ದಿದ್ದಾರೆ ಅಂತಂದರೆ 50 ಸೀಟಲ್ಲಿ ಅವರು 1 ಸೀಟ್ ಗೆದ್ದಿದ್ರು ಖುಷಿಯಾಗೋದು ನಮಗೆ. ಕಾರಣ ಏನು ಅಂದರೆ, ಹಿಂದೆ ಆ ರೀತಿಯಾದ ಅನಾಹುತ ಆಗಿದೆ. ಅಷ್ಟು ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾರೆ ಅವರು ಕೇರಳದಲ್ಲಿ. ಯಾರು? ಎಡಪಕ್ಷದವರು ಅಂದರೆ CPM, CPI ಮತ್ತು ಇವರು ಯಾರು? ಕಾಂಗ್ರೆಸ್ನವರು. 3 ಪಾರ್ಟಿಯವ್ರೂ ಕುಸ್ತಿನಲ್ಲೇ ಇದ್ದರು, ದಿನ ಕಳ್ಕೊಂಡಿದ್ರು. ಆ ಥರವಾದ ಅಂಥ ಒಂದು ಕಷ್ಟದಲ್ಲಿ ಈಗ ಇವರು ಅಲ್ಲಿ ತಿರುವನಂತಪುರದಲ್ಲಿ ಒಂದು ಲೇಡಿ ಶ್ರೀಲೇಖಾ ಅಂತ ಹೇಳಿ ಅವರು IPS ಆಗಿದ್ದರು. IPSಯಿಂದ DG ಆಗೋವರೆಗೂ ಸರ್ವೀಸ್ ಮಾಡಿ 30 ವರ್ಷ ಅಲ್ಲಿ ಸರ್ವೀಸ್ ಮಾಡಿ 2020ನಲ್ಲಿ ಅವರು ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಾದಮೇಲೆ ಅವರು ಮೋದಿಯವ್ರನ್ನ ನೋಡಿ ಪ್ರಭಾವಿತರಾಗಿ BJPಗೆ ಸೇರ್ಪಡೆಯಾಗಿ ಗ್ರೌಂಡ್ ವರ್ಕು ತುಂಬ ಕಷ್ಟ ಬಿದ್ದಿದ್ದಾರೆ. ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಅವರು MLAಗೋ ಇಲ್ಲ MP ಗೋ ನಿಲ್ಲಬೇಕಾದಂಥ ಕ್ಯಾಂಡಿಡೇಟು, ಅವರು ಅದಕ್ಕೆ ನಿಂತಿಲ್ಲ. ಇದನ್ನ ಗ್ರೌಂಡ್ ಕೆಲಸ ಮಾಡಿ ಎಲ್ಲ ಬೇಸ್ ಮಾಡಿ ಇವಾಗ ಅಲ್ಲಿ ಒಂದು ಕೌನ್ಸಿಲರ್ ಸೀಟಿಗೆ ನಿಂತು ಗೆದ್ದಿದ್ದಾರೆ. ಅಭೂತಪೂರ್ವವಾದ ಗೆಲುವು, ಹಂಗಿಂಗಲ್ಲ ಗೆಲುವು. 50 ಸೀಟು ಅಂದರೆ ಸಾಮಾನ್ಯ ಅಲ್ಲ. 50 ಸೀಟ್ ಕೌನ್ಸಿಲರು ಅಂತಂದರೆ ಒಂದು MP ಏರಿಯಾಗಿದ್ದಂಗೆ, ಒಂದು MP ಗೆದ್ದಂಗೆ 50 ಏರಿಯಾ ಗೆಲ್ಲೋದು. ಅಷ್ಟು ಸ್ಟ್ರಾಂಗ್ ಆದಂಥ ಏರಿಯಾನಿಗ ಕಬಳಿಸ್ಕೊಂಡಿದ್ದಾರೆ. ನಾವು ಎಷ್ಟು ಹೇಳೋಕ್ಕೂ ಅಲ್ಲ, ಆನಂದವೋ ಆನಂದ. ನಾವು ನಿಜವಾಗಿ ಅಲ್ಲೇನಾದ್ರು ಇದ್ದರೆ ಕುಣಿಬೋದಾಗಿತ್ತು. ಆ ಥರದ್ದು ಒಂದು ಸಿಚುವೇಶನ್ನು. BJPಗೆ ನೆಲೆಯೇ ಇಲ್ಲ. BJPಗೆ ಗೆಲ್ಲುತ್ತೆ ಅಂತಲೇ ಇಲ್ಲ. ಹಿಂದೆ ಇನ್ನೊಂದು ಏರಿಯಾದಲ್ಲಿ MP ಆಗಿ ಗೆದ್ದು ಅಲ್ಲಿ ಒಬ್ಬ ಮಂತ್ರಿ ಆಗಿದ್ದಾರೆ. ಅದೊಂಥರ ಇತಿಹಾಸ. 2 ಏರಿಯಾ ಗೆದ್ದಂಗಾಯಿತು ಈಗ. ಮತ್ತು ಅಲ್ಲಿ ಏನಾಗಿತ್ತು ಅಂದರೆ, ಹಿಂದೆ ಶಶಿ ತರೂರ್ ಅವರು MP ಆಗಿದ್ದರು. ಅವ್ರೇನಾದ್ರು BJPಗೆ ಏನು ಸಪೋರ್ಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಅವರು ಒರಿಜಿನಲ್ ಕಾಂಗ್ರೆಸ್ ಅವರು, ಡೂಪ್ಲಿಕೇಟ್ ಅಲ್ಲ. ಸಿದ್ದರಾಮಯ್ಯನಂಗೇನು ಡೂಪ್ಲಿಕೇಟ್ ಅಲ್ಲ ಅವರು, ಒರಿಜಿನಲ್ ಕಾಂಗ್ರೆಸ್ಸು. ಶಶಿ ತರೂರು ವೆರಿ ಗುಡ್ ಮ್ಯಾನ್, ಸ್ಟ್ಯಾಂಡರ್ಡ್ ಮ್ಯಾನ್ ಅವರು, ಆಯಿತಾ. ಅವರು ಆ ಥರವಾಗಿ ಪಕ್ಷದಲ್ಲಿ ಇದ್ದುಕೊಂಡು ಬೇರೆ ಪಾರ್ಟಿಗೆಲ್ಲ ಸಪೋರ್ಟ್ ಮಾಡ್ತಾರೆ, ಹಿಂಗೆ ಅಂತೆಲ್ಲ ಏನೂ ಇಲ್ಲ. ಆದರೆ ಇಲ್ಲಿ ಶ್ರೀಲೇಖಾ ಅವರೇ IPS ಅಧಿಕಾರಿ ಶ್ರೀಲೇಖಾ ಅವರೇ ಇದನ್ನೀಗ ಬೇಸ್ ಮಾಡಿಕೊಂಡು ಅಲ್ಲಿ ಹೋರಾಟ ಮಾಡಿ ತನ್ನ ಏರಿಯಾನಿಗ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಹೋರಾಟ ಮಾಡಿದ್ದಾರೆ. ನೆಕ್ಸ್ಟ್ ಮುಂದೆ ಅವರು ಮೇಯರು ಕೂಡ ಆಗಬಹುದು. ಆದರೆ ಮೇಯರ್ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು RSSನ ಬೇಸ್ ಮಾಡಿ ಇಷ್ಟು ವರ್ಷ ಸತತವಾಗಿ ಮನೆಗೊಬ್ಬನ್ನ ಕಳ್ಕೊಂಡಿರ್ತಾರೆ ಅಲ್ಲಿ ಆ ಹೋರಾಟದಲ್ಲಿ. ಹಿಂದೂಗಳು ನಮ್ಮದೇ ಇದು ಅಂತೇಳಿ ಇದನ್ನು ಮಾಡಿಸೋದಕ್ಕೆ ಭಾಳ ಕಷ್ಟ ಬಿದ್ದಿದ್ದಾರೆ. ಅಂಥ ಕಷ್ಟಕರವಾದಂಥ ಜೀವನ ನಡೆಸಿ ಈಗ ನಮ್ಮ ಅಲ್ಲಿ BJPಯವರು ಒಂದು ಜಾಗನಿಗ ಗೆದ್ದಿರೋದ್ರಿಂದ ಇದಕ್ಕೆ ಕೇರಳಕ್ಕೆ ಎಷ್ಟು ಇದನ್ನು ಹೇಳೋದು ಸಾಲಲ್ಲ. ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾರಿಗೆ? BJP ಕಾರ್ಯಕರ್ತರಿಗೆ. ಯಾಕೆ ಗೆಲ್ಲಿಸಿದ್ದಾರೆ ಕಷ್ಟ ಬಿದ್ದು.
ಆರ್ ಎಸ್ ಎಸ್ನ ಬೇಸದು. ಆರ್ ಎಸ್ ಎಸ್ ಎಲ್ಲಿ ಬಲ ಆಗ್ತದೋ, ಯಾಕೆಂದರೆ ಆರ್ ಎಸ್ ಎಸ್ಗೇನು ದುಡ್ಡು ಕೊಡಬೇಕಾಗಿಲ್ಲ, ಬೇರೆ ಕಾರ್ಯಕರ್ತರಂಗೆ, ಬೇರೆ ಪಾರ್ಟಿ ಕಾರ್ಯಕರ್ತರಂಗೆ ದುಡ್ಡು ಕೊಡಬೇಕಾಗಿಲ್ಲ, ಏನಿಲ್ಲ. ಯಾಕೆಂತಂದರೆ ಆರ್ ಎಸ್ ಎಸ್ನವರು ಪ್ರಾಮಾಣಿಕರು ಅಂದರೆ ಪ್ರಾಮಾಣಿಕರು, ಅಷ್ಟು ಗ್ಯಾರಂಟಿ. ಆದರೆ ಅಲ್ಲಿ ಗೆದ್ದಿರೋಂಥ ವಿಷಯ ಅಂತಂದರೆ ಮೋದಿಯವರು ಕೂಡ ಅವರಿಗೆ ಪ್ರಶಂಸೆ ಮಾಡಿದ್ದಾರೆ. ನಿನ್ನೆ ಇದರಲ್ಲಿ ಟ್ವಿಟರ್ನಲ್ಲಿ ಕೇರಳದಲ್ಲಿ ಗೆದ್ದಿರೋದ್ರಿಂದ ಅಲ್ಲಿಯ ಕಾರ್ಯಕರ್ತರಿಗೆ ಪ್ರಶಂಸೆ ಮಾಡಿ ನಿಮಗೆ ಅಭಿನಂದನೆಗಳು ಅಂತ ಸಲ್ಲಿಸಿದ್ದಾರೆ. ಮೋದಿಗೂ ಎಷ್ಟು ಖುಷಿ ಆಯಿತೋ ಗೊತ್ತಿಲ್ಲ. ಇನ್ನು ಅಮಿತ್ ಶಾಗೂ ಅಷ್ಟೇ ಖುಷಿಯಾಗಿರ್ತದೆ, ಮೋದಿಯವ್ರಿಗಿಂತ ಡಬಲ್ ಖುಷಿಯಾಗಿರ್ತದೆ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಇವತ್ತು ಒಂದು ಏರಿಯಾದಲ್ಲಿ ಕಾಲಿಟ್ಟವ್ರೆ ಅಂತಂದರೆ ಮುಂದೆ ಅದರ ಸುತ್ತ ಹಂಗಂಗೆ ಒಂದೊಂದೇ ಹೋಗುತ್ತೆ. 26ಕ್ಕೆಲ್ಲ ಇದು ಯಾವುದು MLA ಎಲೆಕ್ಷನ್ ಬರ್ತದೆ. MLAನೇನು ರಾಜ್ಯನೇ ಹಿಡ್ಕೊಂಡ್ಬಿಡ್ತಾರೆ ಅಂತ ಏನಲ್ಲ, ಆದರೆ ಒಂದು ರಾಜ್ಯ ಹಿಡಿಲಿಲ್ಲ ಅಂದ್ರೂ ಒಂದು ಬೇಸ್, ಈಗ ಕಮ್ಮಿ ಅಂದರೂ ಒಂದು 8 MLA ಏರಿಯಾಕ್ಕೆ ಗೆದ್ದಿದ್ದಾರೆ, ಒಂದು 5-6 ಗೆಲ್ತಾರೆ. ನೆಕ್ಸ್ಟು 5 MLA ಗೆತ್ತು ಅಂದರೆ ಒಂದು ಬೌಂಡ್ರಿನಲ್ಲಿ ಅಲ್ಲೊಂದು 5, ಒಂದು 10-15 ಜನ ಗೆತ್ತು ಅಂತಂದರೆ ಅಕೌಂಟ್ ಓಪನ್ ಮಾಡ್ದಂಗೆ ನೆಕ್ಸ್ಟು ಬಿ ಜೆ ಪಿ ಅಕೌಂಟ್ ಓಪನ್ ಮಾಡ್ತು ಅಂತಾರೆ ಮುಂದಿನ 5 ವರ್ಷಕ್ಕೆ ನೋಡೋಣ. ಆದರೆ ಅದೇ ಥರವಾಗಿ ಅವರು ದಿನಾನು ಒಂದೊಂದೇ ಏರಿಯಾ ಹೆಜ್ಜೆ ಮಾಡ್ಕೊಂಡು ಇದು ಮಾಡಬೇಕು. ಕಾರಣ ಹಂಗಂದರೆ ನಮ್ಮ ದೇಶದಲ್ಲಿ ಬಿ ಜೆ ಪಿ ಬಂದು ಅಡ್ವಾಣಿ ಮತ್ತು ಇವರು ವಾಜಪೇಯಿ ಅವರು ಇಬ್ಬರೇ ಗೆದ್ದಿದ್ರು, 2 ಸೀಟು ಇಡೀ ದೇಶಕ್ಕೆ. ಇವಾಗ ಎಷ್ಟು ಸೀಟ್ ಇದೆ? 246 ಏನೋ ಗೆದ್ದಿದ್ದಾರೆ. ಕಾರಣ ಏನು ಹೇಳಿ? ಹಂಗೆ ಅವರು ಅವತ್ತಿಂದ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಇದು ಇಲ್ಲಿವರೆಗೆ ಬಂದು ಮುಟ್ಟಿದ್ದಾರೆ. ಅದಕ್ಕೆ ಯಾವಾಗೂ ತಾಳಿದವನು ಬಾಳಿಯಾನ ಅಂತ. ತಾಳ್ಮೆ ಇದ್ದರೆ ಪಕ್ಷನೂ ಕಟ್ಬೋದು, ಇನ್ನೊಂದು ಜಗತ್ತಿನಿಗೆ ಗೆಲ್ಲಬಹುದು. ಅದರಿಂದ ಬಿ ಜೆ ಪಿಗೆ ಇಂದೆಲ್ಲ ನಾಳೆ ಅನುಕೂಲ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನನ್ನ ವಿಡಿಯೋನಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಂದೆ ಹೋಗೋದಕ್ಕೆ ದಾರಿ ಮಾಡಿ ಅಂತ ಕೇಳ್ತಾ ನಿಮಗೆ ನನ್ನ ವಂದನೆಯನ್ನು ಸಲ್ಲಿಸ್ತೀನಿ. ನೀವು ನನ್ನ ಇದಕ್ಕೆ ಒಂಚೂರು ಸ್ಪಂದಿಸಿ, ಇದನ್ನೀಗ ಈ ವಿಡಿಯೋನಿಗೆ ಮುಂದೆ ಹೋಗೋಕ್ಕೆ ಜಾಗ ಮಾಡಿಕೊಡಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ. ಬರೀ 7 10 ಅಲ್ಲಿ ಆ ವಿಷಯನೇ ಖಾಲಿ ಆಗ್ಬಿಡ್ತು ತಲೆಯಲ್ಲಿ.